ರಸ್ತೆ ಸುರಕ್ಷೆ ಜೀವದ ರಕ್ಷೆ ಘೋಷವಾಕ್ಯದೊಂದಿಗೆ ಹಾಸನದಲ್ಲಿಂದು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಯೋಜಿಸಲಾಗಿತ್ತು. ರಸ್ತೆ ಸಂಚಾರದ ಪ್ರಚಾರ ವಾಹನಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಹಸಿರು ನಿಶಾನೆ ತೋರಿಸಿದರು. ಈ ವೇಳೆ ಕಾನೂನು ಸೇವಾ ಪ್ರಾಧಿಕಾರದ ಪದಾಧಿಕಾರಿಗಳು, ಪ್ರಾದೇಶಿಕ ರಸ್ತೆ ಸಂಚಾರ ವಿಭಾಗದ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಸ್ತೆ ಸಂಚಾರದ ಕುರಿತು ಜಾಗೃತಿ ಫಲಕಗಳು ಮತ್ತು ಬರಹಗಳನ್ನು ಪ್ರದರ್ಶಿಸಲಾಯಿತು. ಸಾರ್ವಜನಿಕವಾಗಿ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳು ವಾಹನದಲ್ಲಿ ಲೈಟಿಂಗ್ ಬೋರ್ಡ್ನೊಂದಿಗೆ ಬಳಿಕ ಲತಾ ಕುಮಾರಿ, ನಿರ್ಲಕ್ಷ್ಯ, ವೇಗ ಮತ್ತು ಆತುರವೇ ಬಹುತೇಕ ಅಪಘಾತಗಳಿಗೆ ಪ್ರಧಾನ ಕಾರಣವಾಗಿರುತ್ತದೆ. ಸೀಟ್ ಬೆಲ್ಟ್, ಹೆಲ್ಮೆಟ್ ಧರಿಸಲು ಕಡೆಗಣನೆ, ಸಂಚಾರ ನಿಯಮಗಳ ಕುರಿತು ಅಸಡ್ಡೆ ಮನಸ್ಥಿತಿಯಿಂದ ಅವಘಡಗಳು ಸಂಭವಿಸುತ್ತವೆ. ಹೆಣ್ಣು ಮಕ್ಕಳು ಚಾಲನಾ ವೃತ್ತಿಗೆ ಬಂದರೆ ಅಪಘಾತಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ. ಯುವತಿಯರು ಧೈರ್ಯದಿಂದ ಈ ಕ್ಷೇತ್ರವನ್ನು ಪ್ರವೇಶಿಸಬೇಕು ಎಂದು ಕರೆ ನೀಡಿದರು. ಒಳ್ಳೆ ಡ್ರೈವರ್ಗಳು ನಮಗೆ ಬೇಕು. ಯಾಕಂದ್ರೆ ಅವ್ರೊಬ್ಬರದ ಜೀವ ಅಲ್ಲ. ಒಬ್ಬ ಬಸ್ ಡ್ರೈವರ್ ಅವನ ಕೈಲಿ ಎಷ್ಟು ಜನದ ಜೀವ ಇರ್ತದೆ? 50, ಮಿನಿಮಮ್ 50 ಅಷ್ಟು ಕುಟುಂಬಗಳು. ಆದ್ರೆ ಡಾಕ್ಟರ್ ಕೈಲಿ ಈಗ ಆಪರೇಷನ್ ಡಾಕ್ಟರ್ ಮಾಡ್ತಿದ್ರೆ ಎಷ್ಟು ಜನ ಇರ್ತಾರೆ? ಮತ್ತೆ ಒಬ್ಬನೇ ಇರ್ತಾನೆ. ಆದ್ರೆ ಡ್ರೈವರ್ ಹಾಗಲ್ಲ, ಅವನ ಹತ್ರ 50 ಕುಟುಂಬಗಳ ಕೈಯಲ್ಲಿ ಇರ್ತಾರೆ. ಹಾಗಾಗಿ ಅವರು ತುಂಬಾ ಚೆನ್ನಾಗಿ ರಿಸ್ಕ್ ತಗೊಳ್ಬಾರ್ದು. ಚೆನ್ನಾಗಿ ಡ್ರೈವಿಂಗ್ ಅಂದ್ರೆ ಫಾಸ್ಟ್ ಆಗಿ ಹೋಗೋದಲ್ಲ, ನಿಯಮಗಳನ್ನ ಪಾಲಿಸುವುದು, ಸುರಕ್ಷತೆಗೆ ಮೊದಲ ಆದ್ಯತೆ ಕೊಡುವುದು. ಯಾಕಂದ್ರೆ ಪ್ರತಿಯೊಂದು ಜೀವಿಗೂ ಯಾರೊಬ್ಬರು ಅಪಘಾತದಲ್ಲಿ ಮೃತರಾದರೂ ಅವರ ಅವಲಂಬಿತ ಕುಟುಂಬಸ್ಥರೆಲ್ಲರೂ ತೊಂದರೆಗೆ ಸಿಲುಕುತ್ತಾರೆ. ವಾಹನ ಸಂಚಾರದ ವೇಳೆ ಎಲ್ಲರೂ ಎಚ್ಚರ ವಹಿಸಬೇಕು ಎಂದು ಹೇಳಿದರು. ವಿದ್ಯಾರ್ಥಿಗಳು ಮುಂದಿನ ಪೀಳಿಗೆಗೆ ಅವರು ತುಂಬಾ ಮುಖ್ಯವಾಗಿ ಅವ್ರಿಗೆ ಬೇಕಾಗಿರುತ್ತೆ ನಮ್ಗೆ. ಅವರು ಹಂಗಾಗಿ ಅವ್ರ ಜೀವನವನ್ನ ಒಂದು ಗಮನದಲ್ಲಿ ಇಟ್ಕೊಂಡು ಅವರು ಡ್ರೈವಿಂಗ್ ಅನ್ನೋದ ಮಾಡಬೇಕು. ಇದನ್ನ ಹೇಳಕ್ ಬಯಸ್ತೀನಿ. ಹೆಲ್ಮೆಟ್ ಅನ್ನ ಧರಿಸಬೇಕು, ಕಡ್ಡಾಯವಾಗಿ ಹೆಲ್ಮೆಟ್ ನ ಧರಿಸಬೇಕು. ಇದರಿಂದ ಎಷ್ಟೋ ಜೀವಗಳು ಉಳಿಯುವಂತ ಚಾನ್ಸಸ್ಗಳಿರುತ್ತೆ.